ಮುಂದಿನ ಕಾರ್ಯಕ್ರಮ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗಕ್ಕೆ ವ್ಯಾಖ್ಯಾನ ಹಾಗೆ ಸಂಗೀತ ಹಾಗೆ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಸುಬ್ರಾಯ ವೆಂಕಟರಮಣ ಭಟ್ ಗುಂಡ್ಕಲ್ ಅವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗೆ ಅವರೊಂದಿಗೆ ಶ್ರೀ ಸುಬ್ರಹ್ಮಣ್ಯ ಭಟ್ ಗುಂಡ್ಕಲ್ ಇವರನ್ನು ಸಹ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಶ್ರೀ ಸುಬ್ರಾಯ ಭಟ್ ಗುಂಡ್ಕಲ್ ಅವರ ಪರಿಚಯವನ್ನು ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತೇನೆ. ಶ್ರೀ ಸುಬ್ರಾಯ ಭಟ್ ಅವರು ಯಲ್ಲಾಪುರದ ಗುಂಡ್ಕಲ್ನಲ್ಲಿ 1968ರಲ್ಲಿ ಶ್ರೀ ವೆಂಕಟರಮಣ ಭಟ್ ಮತ್ತು ಶ್ರೀಮತಿ ಗಂಗಾ ಭಟ್ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದರು. ಇವರದ್ದು ಕೃಷಿ ಮನೆತನ. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಹಿತ್ತಲಕಾರ ಗದ್ದೆ ಶಾಲೆಯಲ್ಲಿ ಪಡೆದು ನಂತರ SSLC ಮತ್ತು PUC ಶಿಕ್ಷಣವನ್ನು ಯಲ್ಲಾಪುರದ YTSS ವಿದ್ಯಾಸಂಸ್ಥೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಅತ್ಯುತ್ತಮ ಅಂಕದೊಂದಿಗೆ ತೇರ್ಗಡೆಯಾಗಿದ್ದಾರೆ. ಉನ್ನತ ಶಿಕ್ಷಣವನ್ನು ಪಡೆಯುವ ಆಸೆ ಇದ್ದರೂ ತಮ್ಮ ತಂದೆಯ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ತಮ್ಮನ್ನು ಕೃಷಿಯಲ್ಲಿ ತೊಡಗಿಸಿಕೊಂಡು ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇವರ ಶ್ರೀಮತಿಯವರ ಹೆಸರು ಶ್ರೀಮತಿ ಭಾಗೀರಥಿಯವರು. ತಮ್ಮ ಮಗನಿಗೆ ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣವನ್ನು ಕೊಡಿಸುವುದರ ಜೊತೆಗೆ ತಮ್ಮ ಊರಿನ ಮಕ್ಕಳಿಗೆಲ್ಲ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಭಾಷಣ ಪ್ರಬಂಧಗಳನ್ನು ಬರೆದುಕೊಟ್ಟಿದ್ದಾರೆ. ಇದು ಅವರ ಭಾಷೆಗಳ ಮೇಲಿನ ಅವರ ಪ್ರೌಢಿಮೆಯನ್ನು ತೋರಿಸುತ್ತದೆ. ಶ್ರೀಯುತರು ರಂಗಭೂಮಿ ಕಲಾವಿದರು ಹೌದು. ಊರಿನ ಪ್ರಸಿದ್ಧ ಗಂಗಾಷ್ಟಮಿ ಜಾತ್ರೆಯಲ್ಲಿ ನಡೆಯುತ್ತಿದ್ದ ನಾಟಕಗಳಲ್ಲಿ ಅವರ ಖಳನಾಯಕನ ಪಾತ್ರ ಇಂದಿಗೂ ಜನಮಾನಸದಲ್ಲಿ ಹಸಿರಾಗಿ ನೆಲೆ ನಿಂತಿದೆ. ಸಂಗೀತ ಮತ್ತು ಸಾಹಿತ್ಯದ ಮೇಲೆ ಅಪಾರವಾದ ಅಭಿಮಾನ ಹೊಂದಿರುವ ಶ್ರೀಯುತರು ತಾಳಮದ್ದಲೆಯ ಅರ್ಥಧಾರಿಯಾಗಿಯೂ ಯಕ್ಷಗಾನದಲ್ಲಿ ಕೃಷ್ಣ, ಕೌರವ, ಸುಧರ್ಮನಂತಹ ಪ್ರಮುಖ ಪಾತ್ರಧಾರಿಯಾಗಿಯೂ ತಮ್ಮ ಕುಣಿತ ಮತ್ತು ಮಾತಿನ ಚಾಕಚಕ್ಯತೆಯನ್ನು ಮೆರೆದಿದ್ದಾರೆ. ಅಡಿಕೆ ಸುಲಿಯುವ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವ ಶ್ರೀ ಸಿದ್ದರಾಮಯ್ಯರು ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ಬೆಳೆಸಿಕೊಂಡಿದ್ದಾರೆ. ಕಟ್ಟಗುಡಿಯ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ನಡೆದ ದೇವರ ಪುನರ್ ಪ್ರತಿಷ್ಠಾಪನೆಯಂತಹ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಅವಿರತರಾಗಿ ಶ್ರಮಿಸಿ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿದ್ದಾರೆ. ಸ್ವರ್ಣವಲ್ಲಿ ಶ್ರೀಮಠದ ಗ್ರಾಮ ಮುಕ್ತೇಶ್ವರರಾಗಿಯೂ ನಿರಂತರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಗುವಾಹಟಿ, ವೇದಾನಾಥ, ಕೋಲ್ಕತ್ತಾ, ಗೋವಾ ಹೀಗೆ ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆದಿರುವ ರುದ್ರ ಪಾರಾಯಣದಂತಹ ವೈದಿಕ ಅನುಷ್ಠಾನಗಳಲ್ಲಿ ಪ್ರಖ್ಯಾತ ವೈದಿಕರೊಂದಿಗೆ ಪಾಲ್ಗೊಂಡಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆಯುಳ್ಳ ಶ್ರೀ ಸುಬ್ರಾಯ ಭಟ್ ಅವರು ಇಂದು ನಮ್ಮ ಗುರುಗಳ ಗಾಯನದಲ್ಲಿ ದಾಸರ ಪದಗಳ ವಾಚನದೊಂದಿಗೆ ಭಾಗಿಯಾಗಲಿದ್ದಾರೆ. ಅವರಿಗೆ ಸಂಗೀತ ಶಾಲೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಕೊಡ್ತಾರೆ. ಇನ್ನೊಬ್ಬ ಕಲಾವಿದರು ಶ್ರೀ ಸುಬ್ರಹ್ಮಣ್ಯ ಭಟ್ ಗುಂಡ್ಕಲ್. ಶ್ರೀ ಸುಬ್ರಹ್ಮಣ್ಯ ಭಟ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಂಡ್ಕಲ್ನಲ್ಲಿ ಜನಿಸಿದರು. ತಂದೆ ಶ್ರೀ ಪರಮೇಶ್ವರ ಭಟ್ ಮತ್ತು ತಾಯಿ ಶ್ರೀಮತಿ ಗಂಗಾ. ವೃತ್ತಿಯಲ್ಲಿ ಕೃಷಿಕರು. ಕೃಷಿಯ ಜೊತೆಯಲ್ಲಿ ಅಧ್ಯಾತ್ಮ ಸಾಧನೆ. DVಜಿಯವರ ಮಂಕುತಿಮ್ಮನ ಕಗ್ಗದ ಮನನ ಮತ್ತು ಪ್ರಸರಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಉಪನಿಷತ್ ವಾಕ್ಯಗಳು ಮತ್ತು ಮಂಕುತಿಮ್ಮನ ಕಗ್ಗಗಳನ್ನು ಶ್ರೀಯುತರ ವಾಗ್ಜರಿಯಲ್ಲಿ ಕೇಳುವುದೇ ಒಂದು ಸುಯೋಗ. ಅವರ ನೆನಪಿನ ಶಕ್ತಿ, ಸಮಯ ಪ್ರಜ್ಞೆ ಮತ್ತು ಆಧ್ಯಾತ್ಮ ಅಂತಸ್ಫೂರ್ತಿಯನ್ನು ಇತರರಿಗೆ ತುಂಬಬೇಕೆಂಬ ಅವರ ಶ್ರದ್ಧೆ ಪ್ರಶಂಸನೀಯವಾದುದು. ಜ್ಯೋತಿಷ್ಶಾಸ್ತ್ರದ ಆಳವಾದ ಜ್ಞಾನ ಇದ್ದರೂ ಅಧ್ಯಾತ್ಮ ವಿದ್ಯೆಯ ಉಪಾಸನೆ ಮತ್ತು ಪ್ರಸರಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಇಂತಹ ಬಹುಮುಖ ಪ್ರಜ್ಞೆಯುಳ್ಳ ಶ್ರೀ ಸಿದ್ದರಾಮಯ್ಯ ಭಟ್ ಅವರು ನಮ್ಮ ಪಂಚದಶಿ ಗುರುಪೂರ್ಣ ಸಂಗೀತ ಆರಾಧನೆಗೆ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀ ಸಿದ್ದರಾಮಯ್ಯ ಭಟ್ ಅವರಿಗೆ ಸಂಗೀತ ಶಾಲೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಬ್ಬರು ಕಲಾವಿದರಿಗೂ ಸಹ ಅಪೂರ್ವವಾದಂತಹ ಧನ್ಯವಾದಗಳನ್ನು ಸಂಗೀತ ಶಾಲೆ ಪರವಾಗಿ ಅರ್ಪಣೆ ಮಾಡ್ತಾ ಇದ್ದೇವೆ.
ಅನವೀಕ್ಷಿತವಾಗಿ ಜಾಗವನ್ನು ಸಹ ಈ ವೇದಿಕೆಯಲ್ಲಿ ತೋರ್ಪಡಿಸಿದಂಥ ಗುರುಬಂಧುಗಳಾದಂಥ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಸಂಗೀತ ಶಾಲಾ ಗುರುವಾದ ಪೂರ್ವವಾದಂತಹ ಧನ್ಯವಾದಗಳನ್ನು ಮಾಡ್ತಾರೆ. ಕಗ್ಗ ವಾಚನ ವಿವರಣೆ ಈ ಕಾರ್ಯಕ್ರಮ ಗುರುಗಳ ವಿಶೇಷವಾದಂಥ ಒಂದು ಕಲ್ಪನೆ. ನಮ್ಮ ಈ ಸಂಗೀತ ವೇದಿಕೆಯಲ್ಲಿ ಇವೆಲ್ಲವನ್ನು ನೋಡುವಂತಹ ಯೋಗ ಭಾಗ್ಯವನ್ನು ಗುರುಗಳ ಮುಖ್ಯವಾಗಿ ಸರಸ್ವತಿ ಮಾರುತಿ ದಯಪಾಲಿಸಿದ್ದಾರೆ. ಅದಕ್ಕಾಗಿ ಮಾರುತಿ ಸರಸ್ವತಿಯೊಂದಿಗೆ ಗುರುವಿನ ಪಾದಾರವಿಂದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪೋಷಕರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಂಗೀತ ಕಗ್ಗವಾಚನದಲ್ಲಿ ಶ್ರೀ ವಿದ್ವಾನ್ ಗಣೇಶ್ ಗುಂಡ್ಕಲ್ ಅವರು ತಬಲಾದಲ್ಲಿ ಸಾಥ್ ನೀಡುತ್ತಿದ್ದಾರೆ. ಸಂವಾದಿನಿಯಲ್ಲಿ ಶ್ರೀ ಸೂರ್ಯ ಉಪಾಧ್ಯಾಯರು ಸಾಥ್ ನೀಡುತ್ತಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹದಿನೈದನೆಯ ಸಂಗೀತ ಗುರುಪೂರ್ಣಿಮಾ ಸಂಗೀತ ಆರಾಧನೆಯಲ್ಲಿ ನಮ್ಮೊಂದಿಗಿದ್ದು ಅದ್ಭುತವಾಗಿ ಸಂವಾದಿನಿಯಲ್ಲಿ ಸಹಕರಿಸಿದಂತಹ ಶ್ರೀಯುತ ವಿದ್ವಾನ್ ಸೂರ್ಯ ಉಪಾಧ್ಯಾಯ ಅವರಿಗೆ ಧನ್ಯವಾದಗಳನ್ನು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಪರಮೇಶ್ವರಿ ಅವರು ಧನ್ಯವಾದಗಳು ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೇವೆ. ಹಾಗೆ ಸಂವಾದಿನಿಯಲ್ಲಿ ಗುರುಬಂಧುಗಳಾದಂಥ ಶ್ರೀಮತಿ ಮನೋರಮಾ ಹೆಗಡೆ ಅವರು ಸಹ ಸಹಕರಿಸಿದ್ದಾರೆ. ಅವರಿಗೂ ಸಹ ಸಂಗೀತ ಶಾಲಾ ಪೂರ್ವವಾದ ಧನ್ಯವಾದಗಳನ್ನು ಹಾಗೆ ಗೌರವ ಸಮರ್ಪಣೆ ಮಾಡಬೇಕಂತೇಳಿ ಶ್ರೀಲಕ್ಷ್ಮಿ ಅವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಶ್ರೀಮತಿ ವಿದುಷಿ ಮನೋರಮಾ ಹೆಗಡೆ ಅವರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಮನೋರಮಗಳಿಗೆ ಧನ್ಯವಾದಗಳು. ಎರಡು ದಿನ ನಮ್ಮೊಂದಿಗಿದ್ದು ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ತಬಲಾದಲ್ಲಿ ಅದ್ಭುತವಾಗಿ ಸಾಥ್ ನೀಡಿರುವಂಥ ಹಾಗೆ ಮುಂದೆ ನೀಡಿರುವಂಥ ಶ್ರೀ ವಿದ್ವಾನ್ ಗಣೇಶ್ ಗುಂಡ್ಕಲ್ ಅವರಿಗೆ ಸದಾಶಿವ ಅವರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿತ್ತು. ಹಾಗೆ ಅದ್ಭುತವಾಗಿ ಎರಡು ದಿನ ಈ ಸಂಗೀತ ಕಾರ್ಯಕ್ರಮಕ್ಕೆ ಧ್ವನಿಬಂಧಕವನ್ನು ವ್ಯವಸ್ಥೆ ಮಾಡಿರುವಂತಹ ಶ್ರೀಯುತ ಕೃಷ್ಣ ಅವರಿಗೆ ತುಂಬ ಹೃದಯವಾದಂತಹ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತೇಳಿ ರವಿ ಅವರನ್ನು ಗುರುಬಂಧುಗಳಾದಂಥ ರವಿ ಅವರನ್ನು ವೇದಿಕೆ ಕರೆತಾ ಇದ್ದೇವೆ. ಕೃಷ್ಣ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಅಟೆಂಡೆನ್ಸ್ ಪಟ್ಟಿ ಬರ್ತಾ ಇದೆ. ಎಲ್ಲರೂ ಸಹ ಸೈನನ್ನು ಹಾಕಿ ನಿಮ್ಮ ಹಾಜರಾತಿಯನ್ನು ದಾಖಲಿಸಬೇಕಾಗಿ ಕೇಳ್ಕೊಳ್ತೇವೆ. ಡಿ.ವಿ.ಜಿಯವರ ಒಂದು ಕಗ್ಗ ನಾನು ಪ್ರಯತ್ನ ಮಾಡ್ತೀನಿ. ನಾವಿಬ್ಬರು ಇವೆಲ್ಲ ನಾವು ಒಟ್ಟಿಗೆ ಶಾಲೆಗೆ ಹೋದವರು. ಆವಾಗ ಇದರ ಬಗ್ಗೆ ಏನು ವಿಚಾರಗಳನ್ನು ಮಾಡಲೇ ಇಲ್ಲ.
ಆದ್ರೆ ಇವರು ಒಬ್ರು ಸ್ವಲ್ಪ ಅದರಲ್ಲಿ ಬೇರೆ ಇದ್ರು. ನಾವೆಲ್ಲ ಇಲ್ಲದೆ ಹೋದ ವಿಚಾರಗಳು ಏನೇನೋ ಮಾಡ್ತಾರೆ, ಆದ್ರೆ ಇವರು ಒಬ್ರು ಸ್ವಲ್ಪ ಧೈರ್ಯವಾಗಿದ್ರು. ಅವರಿಗೇನೋ ಏನೋ ಸುಬ್ಬಣ್ಣ ಅಂತ ಹೇಳ್ತಿದ್ರಪ್ಪ. ಆದ್ರೆ ಅವರೇ ನನ್ನ ಗುರುಗಳು. ಯಾಕಂದ್ರೆ ಭಗವದ್ಗೀತೆಯನ್ನು ಅವರು ಓದ್ಲಿಕ್ಕೆ ಹೇಳಿದ್ದವರು ನನಗೆ. ಅಲ್ಲಿಂದ ಅಂದ್ರೆ ಸಮಸ್ಯೆಗಳು ಏನೇ ಇದ್ರು ಭಗವದ್ಗೀತೆ ಓದು, ನಿನಗೆ ಅದು ಪರಿಹಾರ ಸಿಗ್ತಾ ಹೋಗುತ್ತೆ ಅಂತ. ಪರಿಹಾರ ಅಂದ್ರೆ ಕಷ್ಟಗಳು ಬರುದು ಅನುಭವಿಸೋದು ಮಾಡಿದ್ರೆ ಅದನ್ನು ತಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಏನ್ ಶಕ್ತಿ ಬೇಕು ಅದನ್ನು ಕೊಡುತ್ತೆ ಗೀತೆ. ಅದು ಇವರು ಪ್ರಾರಂಭ ಮಾಡಿದ್ದು. ಅದಕ್ಕೆ ಅವರನ್ನು ನಾನು ಇವತ್ತಿಗೆ ಸ್ಮರಿಸ್ತೀನಿ, ಅವರು ಗುರುಗಳು ಅಂತಾನೆ ಹೇಳೋದು ನಾವು. ಅದಕ್ಕೆ ಅವರನ್ನು ಕರೆದು ಸನ್ಮಾನ ಮಾಡುವಂತ ಒಂದು ಅವಕಾಶ ನಾವೆಲ್ಲ ಸೇರ್ಕೊಂಡು ಮಾಡ್ಲಿಕ್ಕೆ ಆವತ್ತಿನ ಭಗವದ್ಗೀತೆ ಕಾರಣ. ಈ ಸಂಗೀತ ಇಷ್ಟು ಆಧ್ಯಾತ್ಮಿಕತೆಯಿಂದ ಹೋಗ್ಲಿಕ್ಕೆ ಕಾರಣ ಭಗವದ್ಗೀತೆ. ಹಾಗಾಗಿ ಅವರಿಗೆ ವಂದಿಸುತ್ತಾ, ಎಷ್ಟು ವಿಷಯ ಯಾವುದೇ ಮಾತಾಡಿದ್ರು ಕಗ್ಗ ಬಾಯಿಗೆ ಬರುತ್ತೆ ಅವ್ರಿಗೆ ಇಷ್ಟು. ಅದಕ್ಕೆ ನಾನೊಂದು ಕಗ್ಗ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೂ ಹಾಡ್ದು ಅಷ್ಟೇ, ಅದು ಉಪಾಧ್ಯಾಯರು ಬಂದಿಲ್ಲ. ಸ್ವಲ್ಪ ಕೇಳಿಕೊಂಡು ಹಾಡ್ತಾ ಇದ್ದೀನಿ, ನೋಡೋಣ. ಘನತತ್ವಕ್ಕೆ ದಿನ ರಾತ್ರಿ ಮನಸ್ಸೋ, ಘನತತ್ವಕ್ಕೆ ದಿನ ರಾತ್ರಿ ಮನಸ್ಸೋ, ಘನತತ್ವಕ್ಕೆ ದಿನ ರಾತ್ರಿ ಮನಸ್ಸೋ, ನೆನೆಯ ನಿನ್ನಂದನೆಲ್ಲವ ನೀಡುತ್ತದರ, ನೆನೆಯ ನಿನ್ನಂದನೆಲ್ಲವ ನೀಡುತ್ತದರ, ಘನತತ್ವಕ್ಕೆ ದಿನ ರಾತ್ರಿ ಮನಸ್ಸೋ, ಘನತತ್ವಕ್ಕೆ ದಿನ ರಾತ್ರಿ ಮನಸ್ಸೋ, ನೆನೆಯ ನಿನ್ನೊಂದನೆಲ್ಲವ ನೀಡುತ್ತದರ, ಅನುಸಂಧಿಯಲ್ಲಿ ಜೀವ ಪಾರವನ್ನು ಮರೆಯುವುದು, ಅನುಸಂಧಿಯಲ್ಲಿ ಜೀವ, ಅನುಸಂಧಿಯಲ್ಲಿ ಜೀವ ಪಾರವನ್ನು ಮರೆಯುವುದು, ಹನುಮಂತನುಪದೇಶ ಮಂಕುತಿಮ್ಮ, ಹನುಮಂತನುಪದೇಶ ಮಂಕುತಿಮ್ಮ, ಹನುಮಂತನುಪದೇಶ ಮಂಕುತಿಮ್ಮ, 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 ಹನುಮಂತನುಪದೇಶ ಮಂಕುತಿಮ್ಮ, ಹನುಮಂತನುಪದೇಶ ಮಂಕುತಿಮ್ಮ, 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 ಸಂಗೀತಾರಾಧನೆ ಹನುಮಂತನುಪದೇಶ, ಗುರು ಪೂರ್ಣಿಮಾ ಸಂಭ್ರಮ ಹನುಮಂತನುಪದೇಶ, ಗುರು ಪೂರ್ಣಿಮಾ ಸಂಭ್ರಮ ಹನುಮಂತನುಪದೇಶ, 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 ಹನುಮಂತನುಪದೇಶ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವ್. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ
ನಿರ್ಭಯತ್ವ ಮರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೀ ರಾಮಪಾದ ಪಾದ ಸೇವಾ ದುರಂಧರ ಮಹಾರುದ್ರ ಹನುಮಾನಕಿ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲವ ನೀಡು ತದರ ಎನ್ನುವ ಅರ್ಥ ಏನು? ಘನತತ್ವ ಎನ್ನುವಂತಹದ್ದು ಯಾವುದು? ಆ ಘನತತ್ವ ಎನ್ನುವುದೇ ಶ್ರೀರಾಮ ಎನ್ನುವ ತತ್ವ. ಆ ರಾಮ ಎನ್ನುವ ತತ್ವಕ್ಕೆ ಅನುದಿನವೂ ರಾತ್ರಿ ಹಗಲು ಅದೇ ರಾಮನ ಚಿಂತನೆಯನ್ನು ಮಾಡಿದಾಗ ಆ ತತ್ವದಲ್ಲಿ ಒಂದಾಗುವುದಕ್ಕೆ ಸಾಧ್ಯ ನಿಮಗೆ ಅಂತ ಹನುಮಂತ ಉಪದೇಶ ಮಾಡಿದ್ದಾರೆ. ಅದೇ ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳ್ತಾರೆ, ನಾವು ಹೆಂಡತಿ ಮಕ್ಕಳಿಗಾಗಿ ಧನಧಾನ್ಯಕ್ಕಾಗಿ ಹಣಕ್ಕಾಗಿ ಕಣ್ಣೀರು ಸುರಿಸುವಷ್ಟು ಆ ಪರಮಾತ್ಮನ ಪ್ರಾಪ್ತಿಗಾಗಿ 3 ದಿವಸ ಹಗಲು ರಾತ್ರಿ ಕಣ್ಣೀರು ಸುರಿಸಿದ್ರೆ ಅವನ ಸಾಕ್ಷಾತ್ಕಾರ ಆಗ್ತದೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಅದನ್ನೇ ಗೀತೆಯಲ್ಲಿಯೂ ಕೂಡ ಪರಮಾತ್ಮ ನಮಗೆ ಕೊಟ್ಟಿದ್ದಾರೆ. ಅನನ್ಯಾಶ್ಚಿಂತೆಯಂತೋ ಮಾಂ ಏಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅನನ್ಯವಾಗಿ ನನ್ನನ್ನು ಚಿಂತಿಸ್ತಾರೋ ಭಕ್ತರು, ಅವರಿಗೆ ಅವರ ಯೋಗಕ್ಷೇಮ ಎರಡನ್ನೂ ನೋಡಿಕೊಳ್ತೇನೆ ಅಂತ. ಅದೇ ಮತ್ತೆ ಮತ್ತೆ ಹೇಳ್ತಾನೆ, ಎಷ್ಟು ಸರ್ತಿ ಹೇಳಿದ್ದಾನೆ, ಎಷ್ಟು ಸಾರಿ ಹೇಳಿದೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಯಾರು ತೇಷಾಂ ಏವಾನುಕಂಪಾರ್ಥಂ ಮಾಂ ಅಜ್ಞಾನಜಂ ತಮ ನಾಶಯಾಂ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ನನ್ನನ್ನು ಪ್ರೀತಿಯಿಂದ ಅರ್ಚಿಸಿದರೆ, ಪೂಜಿಸಿದರೆ, ನನ್ನನ್ನ ಸ್ಮರಿಸಿದರೆ ನಿಮಗಿರುವಂತಹ ಕಷ್ಟಗಳನ್ನು ಪಾರು ಮಾಡಿ ನಿಮಗೆ ಈ ಕಷ್ಟದ ಪಾರು ಮಾಡುವಿಕೆಯೊಂದಿಗೆ ಪರಮಾತ್ಮ ಸಾಕ್ಷಾತ್ಕಾರವನ್ನು ಉಂಟು ಮಾಡ್ತೇನೆ ಅಂತ ಎಷ್ಟು ಸಾರಿ ಹೇಳಿದ್ದಾರೆ ಭಗವಂತ. ಇನ್ನೂ ಬೇಕೆ, ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜೀವಾಂ ನಮಸ್ಕುರು ಮಾಮೈ ವೈಶ್ಯತಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಅರ್ಜುನ ಹೇಳ್ತಾನೆ, ನನ್ನ ಭಕ್ತರಾಗು, ನನ್ನನ್ನು ಪೂಜಿಸು, ನನ್ನನ್ನು ಅರ್ಚಿಸು, ನನ್ನನ್ನೇ ಹೊಂದು. ಇದನ್ನು ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಪ್ರತಿಜಾನೆ ಪ್ರಿಯೋಸಿಮೆ ಅಂತ. ಎಷ್ಟು ಬೇಕು ಅವನಲ್ಲಿ. ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಈಸ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶ್ವಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತ್. ಬೇಕಾದ್ರೆ ನಾವೆಲ್ಲ ಹೇಳ್ತೇವೆ, ನಾವೆಲ್ಲ ಬಹಳ ದುರಾಚಾರ ಮಾಡಿದ್ದೇವೆ. ಏನು ದುರಾಚಾರಕ್ಕಾಗಿ ಚಿಂತನೆ ಮಾಡಬೇಡಿ. ಎಷ್ಟೇ ಚಿಂತನೆ ದುರಾಚಾರಿ ಆದರೂ ಕೂಡ ನನ್ನಲ್ಲಿ ಶರಣಾದರೆ ನಾನು ನಿಮ್ಮನ್ನೆಲ್ಲ ರಕ್ಷಿಸ್ತೇನೆ ಅಂತ ಪರಮಾತ್ಮ. ಅವನು ನಮೇ ಭಕ್ತ ಪ್ರಣಶ್ಯತಿ, ನನ್ನನ್ನು ನಂಬಿದಂತಹ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ ಅಂತ ಅವನೇ ಅಭಯ ನೀಡಿದ್ದಾನೆ. ಹಾಗಾಗಿ ನಾವು ಚಿಂತಿಸಬೇಕಾದ ಅದನ್ನೇ ಹನುಮಂತ ಹೇಳ್ತಾನೆ. ಹನುಮಂತನ ಉಪದೇಶ ಏನು? ಘನತತ್ವ ಒಂದಕ್ಕೆ ಮತ್ತೊಮ್ಮೆ ಹೇಳ್ತೇನೆ, ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡು ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು. ನಿಮ್ಮ ಜೀವಭಾರವನ್ನು ಮರೆಯಬೇಕು ಅಂತ ಒಂದು ತಾದಾತ್ಮ್ಯತೆ ನಮ್ಮಲ್ಲಿ ಉಂಟಾದಾಗ ಅವ ನಮ್ಮನ್ನು ಕಾಪಾಡ್ತಾನೆ. ಹಾಗಾಗಿ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಡಿವಿಜಿಯವರು ಯಾವಾಗ ಬಹಳ ಡಿವಿಜಿಯವರನ್ನು ಸ್ಮರಿಸಿಕೊಳ್ಬೇಕು. ಯಾಕೆಂದ್ರೆ ಅವರು ಯಾವುದೇ ಒಂದು ಸತ್ಕಾರಕ್ಕಾಗಿಯೋ ಯಾವುದೋ ಕೀರ್ತಿಗಾಗಿಯೋ ಆಸೆ ಪಟ್ಟವರಲ್ಲ. ಅವರ ಕಾಗದಲ್ಲಿ ಹೇಳ್ತಾರೆ, ಅವರು ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು, ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ. ನೀವು ಯಾರು ಮಂಕುತಿಮ್ಮನ ಕಗ್ಗವನ್ನು ಅಲಕ್ಷ್ಯ ಮಾಡಬೇಡಿ. ನೀವು ಒಮ್ಮೆ ಓದಿ ನೋಡಿ, ನಿಮಗೆ ಅಂತ ಅಧ್ಯಾತ್ಮ ಜ್ಞಾನದ ಅದ್ಭುತವಾದಂತಹ ಅನುಭವ ಉಂಟಾಗ್ತದೆ. ನಿಮ್ಮ ಎಲ್ಲಾ ದುಃಖಗಳು ಪರಿಹಾರ ಆಗ್ತದೆ ಅಂತ ನನಗೆ ಅನಿಸ್ತದೆ. ಇದೇ ನನಗೆ ಈ ಕಗ್ಗದ ಅರ್ಥ ಅಂತ ನಾನು ಹೇಳ್ತೇನೆ.